ಕರ್ನಾಟಕದಲ್ಲಿ ಸದ್ದಿಲ್ಲದೆ ಸೂಪರ್ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಆಪ್ತ ಸಿಎಂ ಸಿದ್ದರಾಮಯ್ಯಗೆ ಬೇಗ ಟಕ್ಕರ್ ಕೊಡ್ಲಿಕ್ಕೆ ಬಂದಿರುವಂತಹ ಡಿಕೆ ಆಪ್ತ ಕರ್ನಾಟಕದಲ್ಲಿ ಸದ್ದಿಲ್ಲದೆ ಸೂಪರ್ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಆಪ್ತ ಸಿಎಂ ಸಿದ್ದರಾಮಯ್ಯಗೆ ಬೇಗ ಟಕ್ಕರ್ ಅನ್ನ ಕೊಡ್ಲಿಕ್ಕೆ ಬಂದಿರುವಂತಹ ಡಿಕೆ ಶಿವಕುಮಾರ್ ಆಪ್ತ ಕರ್ನಾಟಕದ ಸೂಪರ್ ಸಿಎಂ ಆಗಿ ಸುರ್ಜೇವಾಲರ ಅಧಿಕಾರ ಸ್ವೀಕಾರ. ಆತ ಕರ್ನಾಟಕದ ಶಾಸಕರೂ ಅಲ್ಲ, ಕರ್ನಾಟಕಕ್ಕೆ ಸಂಬಂಧವೂ ಇಲ್ಲ. ಆದರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುರ್ಜೇವಾಲ ಅಂಧ ದರ್ಬಾರ್ ನಡೀತಾ ಇರುವಂತದ್ದು. ಕರ್ನಾಟಕ ಸರ್ಕಾರದ ಸಚಿವರ ಸಭೆ ನಡೆಸುತ್ತಿರುವಂತಹ ಸುರ್ಜೇವಾಲ ಕರ್ನಾಟಕದ ಸಚಿವರ ಸಭೆಯನ್ನ ನಡೆಸಬೇಕಿರುವುದು ಸಿಎಂ ಸಿದ್ದರಾಮಯ್ಯ. ಆದ್ರೆ ಸಚಿವರ ಸಭೆಯನ್ನ ನಡೆಸಿ ವರದಿಯನ್ನ ಕೇಳ್ತಾ ಇರೋದು ಉಸ್ತುವಾರಿಗಳಾಗಿರುವಂತಹ ಸುರ್ಜೇವಾಲರು. ಕರ್ನಾಟಕದ ಸಚಿವರ ಸಭೆಯನ್ನ ನಡೆಸಲು ಕಾಂಗ್ರೆಸ್ನ ಸುರ್ಜೇವಾಲ ಯಾರು? ಕರ್ನಾಟಕಕ್ಕೂ ಸುರ್ಜೇವಾಲಾಗೂ ಏನ್ ಸಂಬಂಧ? ಇಲಾಖೆಗಳ ವರದಿಯನ್ನ ಕೇಳಲು ಸುರ್ಜೇವಾಲರಿಗೆ ಏನು ಸಂವಿಧಾನಿಕವಾದ ಅಧಿಕಾರ ಇದೆ? ಕರ್ನಾಟಕದ ಸಚಿವರ ಸಭೆಯನ್ನ ನಡೆಸಿ ವರದಿಯನ್ನ ಕೇಳಲಿಕ್ಕೆ ಸುರ್ಜೇವಾಲರಿಗೆ ಅಧಿಕಾರ ಕೊಟ್ಟದ್ದು ಯಾರು? ಕರ್ನಾಟಕದಲ್ಲಿರುವುದು ಸಿದ್ದು ಸರ್ಕಾರನ ಆರ್ ಸುರ್ಜೇವಾಲಾ ಅವರ ಸರ್ಕಾರನ? ಡಿಕೆ ಶಿವಕುಮಾರ್ ಆಪ್ತ ಸುರ್ಜೇವಾಲ ಕರ್ನಾಟಕದಲ್ಲಿ ದರ್ಬಾರನ್ನ ನಡೆಸಿದ್ರೆ ಸುಮ್ಮನಾಗಿರ್ಬೇಕಾ ನಾವೆಲ್ಲ? ಯಾರು ಈ ಒಂದು ಸುರ್ಜೇವಾಲರು? ಈ ಒಂದು ಕಾಂಗ್ರೆಸ್ ನಾಯಕರಿಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಡಿಕೆ ಶಿವಕುಮಾರ್ ಅವರೇ ನಿಮ್ಮ ಆಪ್ತ ಸುರ್ಜೇವಾಲರಿಗೆ ಕರ್ನಾಟಕ ಸರ್ಕಾರವನ್ನೇ ಒಪ್ಪಿಸಿಬಿಟ್ರಾ? ಎಸ್ ವೀಕ್ಷಕರೇ, ಸುರ್ಜೇವಾಲರು ಎಂಟ್ರಿಯನ್ನ ಕೊಡ್ತಾರೆ. ಎಲ್ಲಿ? ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರೆ. ಸ್ಟಾರ್ಟಿಂಗ್ ಏನಿರುತ್ತೆ? ಸ್ಟಾರ್ಟಿಂಗು ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಸಮಾಧಾನ ಮಾಡಲಿಕ್ಕೆ ಸುರ್ಜೇವಾಲರು ಎಂಟ್ರಿಯನ್ನ ಕೊಟ್ಟು ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿಕೊಂಡು ಹೈಕಮಾಂಡ್ನತ್ತ ಹೋಗ್ತಾರೆ, ಅಲ್ಲಿ ಹೇಳ್ತಾರೆ ಅನ್ನುವಂತಹ ಮಾತಿತ್ತು. ತದಾದ ನಂತರ ಸುರ್ಜೇವಾಲರನ್ನ ಭೇಟಿ ಆಗ್ಲಿಕ್ಕೆ 40 ಜನ ಶಾಸಕರು ಬರ್ತಾರೆ. ಅದರ ಹಿಂದಿನ ದಿನ ರಾತ್ರಿ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಕರೆಗಳ ಮೂಲಕ, ಪತ್ರದ ಮೂಲಕ ಒಂದಿಷ್ಟು ಮಾತನಾಡ್ತಾರೆ. ಆಗ ನಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಸುರ್ಜೇವಾಲರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಸ್ವಲ್ಪ ಒಲವಲ್ಲಿದ್ದಾರೆ ಅಂತ ಹೇಳಿ. ಈಗ ಸುರ್ಜೇವಾಲರು ಡೈರೆಕ್ಟ್ಲಿ ಅಲ್ಲ, ಇಂಡೈರೆಕ್ಟ್ಲಿ ಸರ್ವಾಧಿಕಾರವನ್ನ ಹೊಂದಿದ್ದಾರೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪ್ರಶ್ನೆ ಮೂಡೋದೇನಿಲ್ಲ, ಆಲ್ಮೋಸ್ಟ್ ಆಲ್ ಹಾಗೆ ಆದಂಗೆ. ಕರ್ನಾಟಕದ ಸೂಪರ್ ಸಿಎಂ ಆಗಿ ಸುರ್ಜೇವಾಲರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರಾ ಅಂತ ಹೇಳಿ. ಕರ್ನಾಟಕದ ಶಾಸಕರೂ ಅಲ್ಲ ಅವರು, ಕರ್ನಾಟಕಕ್ಕೆ ಅವರಿಗೆ ಸಂಬಂಧವೂ ಇಲ್ಲ. ಆದರೂ ಕೂಡ ಇಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಸುರ್ಜೇವಾಲರು ಶತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಕರ್ನಾಟಕದಲ್ಲಿ ಆಗು ಹೋಗುಗಳೆಲ್ಲವುದಕ್ಕೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾರೋ ಒಬ್ರು ದೈವಾಧೀನರಾದ್ರೆ ಅವ್ರ ಮನೆಗೆ ಹೋಗಿ ಸಮಾಧಾನ ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುರ್ಜೇವಾಲ ಅಂಧ ದರ್ಬಾರ್ ನಡೀತಾ ಇದೆಯಾ ಅಂತ ಡಿಕೆ ಶಿವಕುಮಾರ್ ಅವರ ಪರಮ ಆಪ್ತರಾಗಿರುವಂತಹ ಸುರ್ಜೇವಾಲರು ಗೊತ್ತಿದ್ದೋ ಗೊತ್ತಿಲ್ಲದೆ ಹೋಗೋ ಅಥವಾ ಹೇಳದೆ ಹೋಗೋ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರಾ? ಕರ್ನಾಟಕದ ಸಚಿವರ ಸಭೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಹಕ್ಕಿದೆ, ಆದ್ರೆ ಇವರಿಗೇನಿದೆ? ಇದೆಲ್ಲವನ್ನು ನೋಡ್ತಾ ಇದ್ರೆ ಮುಂದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅದೇನಾಗುತ್ತೋ, ಅದೇನು ಬಿಡುತ್ತೋ, ಯಾರ ಅಧಿಕಾರಕ್ಕೆ ಬರ್ತಾರೋ, ಸೆಪ್ಟೆಂಬರ್ ಕ್ರಾಂತಿ ಯಾವತ್ತಿಂದ ಶುರು ಆಗುತ್ತೋ, ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.